ನಾನು ಮತ್ತು ಗುಂಡ 2 ಈಗ ರಿಲೀಸ್ ಆಗಿರ್ತಕ್ಕಂತಹ ನಾನು ಮತ್ತು ಗುಂಡ 2 ನಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಜಂಬೂ ಸರ್ಕಸ್ ಅಲ್ಲಿ ಕೂಡ ಸರ್ಕಸ್ ರಾಣಿ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ನಯನರವರು ಏನ್ ಮಾತಾಡ್ಲಿ ಸರ್? ಇಷ್ಟೊಂದು ಜನ ಇದಾರೆ, ಏನ್ ಮಾತಾಡ್ಲಿ ಅಂದ್ರೆ ಮಾತಾಡಕ್ಕೆ ಕರೆಸಿರೋದು. ಶರಣು ಶರಣಾರ್ಥಿ. ಆರಾಮದಿರಪ್ಪ? ಏನು ಒಳ್ಳೆ ಇಷ್ಟು ಜನ ಇದ್ದೀರಾ, ಒಂಚೂರು ಸೌಂಡ್ ಇಲ್ಲ ಏನಿಲ್ಲ. ಸ್ಟೇಜ್ ನೋಡ್ರೆ ಮೂಕ್ಲರ ದೊಡ್ಡದು. ಮಾತಾಡ್ರ, ಚೆನ್ನಾಗಿದ್ದೀರಾ? ಕಾಫಿ ಕುಡಿದ್ರ? ನಿಮ್ಮ ಮನೆಯೊಳಗೆ ಹೋಗೋದು ಯಾರು ಮಾತಾಡ್ತೀರಾ? ಏನ ಬರ್ತೀರಾ ಸರ್? ಥ್ಯಾಂಕ್ ಯು. ಆ ಕೂದಲನ್ನ ಅವಾಗ ಒಂಚೂರು ಬಾಚ್ಕೋತಾ ಇರೋ, ಇಲ್ಲಾಂದ್ರೆ ಸಾಧು ಸರ್ಗು ನಿಂಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ನಂಗೆ. ವಿಗ್ ಹಾಕಿದ್ದೀನಿ. ಹೌದಾ? ಒಳ್ಳೇದು. ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ದೊಡ್ಡ ಸೆಲೆಬ್ರಿಟಿ. ಹೆಂಗೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ ಆದ್ಮೇಲೆ ನೆಕ್ಸ್ಟ್ ನಾನೇ ಅಷ್ಟು ಫೇಮಸ್ ಆಗೋಗ್ಬಿಟ್ಟಿದ್ದೀನಿ. ಹಂಗಾಗಿ ನಾನು ಸ್ವಲ್ಪ ಈ ಕುಡುಕರು ಪಡಕರನ್ನೆಲ್ಲ ಜಾಸ್ತಿ ಹತ್ರಕ್ಕೆ ಸೇರ್ಸಲ್ಲ. ನಂಗೆ ಮೊದಲೇ ವಾಸನೆ ಅಂದರೆ ಆಗಲ್ಲ. ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೋಡಿ ಸರ್ ನಾನು ಸ್ಟೇಜ್ ಮೇಲೆ ಬಂದಾಗೆಲ್ಲ ಈ ಕುಡುಕರೆಲ್ಲ ಆದಷ್ಟು ಸ್ವಲ್ಪ ದೂರ ನಿಲ್ಲಿಸಿ, ಸ್ಮೆಲ್ ನೋಡ್ರೆ ನನಗೆ ವಾಮಿಟ್ ಬಂದ್ಬಿಡುತ್ತೆ, ತೊಳ್ಕೊಳಕ್ಕೆ ಆಮೇಲೆ ಜಲಪಾತದವರೆಗೂ ಹೋಗಬೇಕು ಅಂತ ಹೇಳಿ. ಅದಕ್ಕೆ ಇಲ್ಲ ಮೇಡಮ್ ನಾವೆಲ್ಲ ಥರ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀವಿ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಸೊ ಇವಾಗಿಂದ ನಾನು ಆ್ಯಕ್ಚುಲಿ ನನ್ನ ಟ್ಯಾಲೆಂಟ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಹೇಳ್ಬಿಟ್ಟಿದ್ದೀನಿ, ರಮೇಶ್ ಸರ್ ದಯಮಾಡಿ ಯಾರನ್ನು ಕುಡುಕರನ್ನ ಎಸ್ಪೆಷಲಿ ವೇದಿಕೆ ಮೇಲೆ ಕಳಿಸ್ಬೇಡಿ. ಆಮೇಲೆ ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾಣ, ಈ ಕುಡುಕರೆಲ್ಲ ಚೆನ್ನಾಗಿರೋ ಬಟ್ಟೆ ಹಾಕಬಿಟ್ಟು ಪಾರಿ ಅಫೀಸಿಯಲ್ಗಳ ಥರ ಬಂದ್ಬಿಡ್ತವೆ. ಹಂಗಾಗಿ ಮುಂದೆ ಯಾವ ಕುಡ್ದವೆ ಯಾವಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಆ ಥರ ಒಂಥರ ತಲೆ ಕೆಟ್ಟಂಗೆ ತಲೆ ಹುಚ್ಚು ಬಂದಂಗೆ ಮಾಡಿಬಿಡ್ತವೆ. ಹೋಗ್ಲಿ ಬಿಡಿ, ಏನು ಸೋಫಾದ ಮೇಲೆ ಕೂತವ್ರು ನಾನು ಅಲ್ಲಾಡ್ಬಿಟ್ರೆ ನೋಡು ಅನ್ನೋ ಕೂತಿದ್ದೀರಿ. ಅದ್ಯಾಕ್ರೆ ನಾನು ಹಾಯ್ ಅಂತೀರಿ, ಒಂದ್ಸರಿ ಹಲೋ ಅಂತೀರಾ? ಹಾಯ್ ಹೋಗಲೋ ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಾವು ಅಷ್ಟು ದೂರದಿಂದ ಬಂದಿದ್ದೀವಿ, ಹೋಗಲ್ಲ ಅನಿಸ್ಕೊಳಕ್ಕಲ್ಲ. ಹಾಯ್ ಪೊಲೀಸವ್ರನ್ನ ಮಾತಾಡ್ಸಂಗಿಲ್ಲ, ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ಭಯ ನನಗೆ. ಸ್ವಲ್ಪ ನಗಾಡ್ಕೊಂಡು ಓಡಾಡಿ ಸರ್, ನಮಗೊಂಚೂರು ಧೈರ್ಯ. ನೀವು ಬನ್ನಿ, ಸೈಡಿಗೆ ಬನ್ನಿ, ಕಡೆ ಬನ್ನಿ. ಯಾರು ನೀವು? ಆರ್ಟಿಸ್ಟಾ? ಬನ್ನಿ. ಪುಣ್ಯ ಕನ್ನಡ ಮಾತಾಡ್ತಾರೆ. ರೀಸೆಂಟಾಗಿ ಬಾಂಬೆಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ, ಅಲ್ಲಿ ಯಾರಿಗೂ ನಾವು ಯಾರು ಅಂತಲೇ ಗೊತ್ತಿಲ್ಲ ಸರ್. ಆರ್ಟಿಸ್ಟ್ ಸರ್, ಪ್ರೋಗ್ರಾಮ್ ಕಾಮಿಡಿ ಪ್ರೋಗ್ರಾಮ್ ಐಸಾ ದಿಕ್ತಾ ನೈ ಅಂತಾನೆ. ಏನು ಪೋಸ್ಟ್ ಹಾಕ ಓಡಾಡಲ್ಲ ನಾನು ಕಾಮಿಡಿ ಆರ್ಟಿಸ್ಟು ಅಂತ ಬಡ್ಡಿ ಮಕ್ಕಳು ಸಿಕ್ಬಿಡ್ತವೆ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಡೈಲಾಗ್ ಬೇಕು ಅಂತ ಹೇಳಿದ್ರೆ ಆ ಡೈಲಾಗ್ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಮೊದಲಿಗೆ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ವೆರಿ ಫಸ್ಟ್ ಡೈಲಾಗ್ ಒಂದನ್ನ ಹೇಳ್ತಾ ಇದ್ದೆ. ನೀವೆಲ್ಲರೂ ವಾ 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 ಅನ್ಬೇಕು. ರೆಡಿನಾ? ಅಲ್ಲಿ ಮುಂದಗಡೆ ಕೂತಿರ 3 ಮುತ್ತೈದರ ಬಿಟ್ರಿ ಯಾರು ಅಲ್ಲಾಡ್ತಾ ಇಲ್ಲ. ಏನ್ ಬಂದಿರತ್ತು ನಿಮ್ಗೆ ಅಂತೀನಿ. ಅವ ಅಂಕಲ್ ಅಂತೂ ಮುನಿಸ್ಕ ಕೂತ್ಬಿಟ್ಟೈತಿ. ಅವ್ರು ಎಂಡ್ರು ಬಂದವ್ರೇನೋ ಜೊತೆಯಲ್ಲಿ, ಮುಂದೆ ಬರಬೇಡ ಅಂದ್ರೆ ಬಂದವಳೆ ಅಂತ. ಅದಕ್ಕೆ ಪಾಪ ಭಾರಿ ಡಿಸಪಾಯಿಂಟ್ ಆಗ್ಬಿಟ್ಟವ್ರು. ಓಕೆನಾ? ನನ್ನ ಡೈಲಾಗ್ ಎಲ್ಲ ಆದ್ಮೇಲೆ ನೀವು ವಾ 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 ಅನ್ಬೇಕು. ರೆಡಿನಾ ಅಂತೀರಾ? ಜೋರಾಗಿ ಅನ್ಬೇಕು, ನಂಗೆ ಕೇಳ್ಸಂಗ್ ಅನ್ಬೇಕು. ರೆಡಿನಾ? ದೇವಾ, ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ. ಯವ್ವ ಅಲ್ಲ ಕಂಡ್ರು, ವಾ 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 ಅನ್ಬೇಕು. ಏನ? ಚಿಕ್ಕ ವಯಸ್ಸಲ್ಲಿ ನನ್ನ ಬಾಲ್ಯ ಕಳ್ಕೊಂಡೆ, ಆಮೇಲೆ ನನ್ನ ಆಟ ಸಾಮಾನು ಕಳ್ಕೊಂಡೆ, ಲೈಟ್ ನನ್ನ ಯೌವನನು ಕಳ್ಕೊಂಡೆ, ಈಗ ನನ್ನ ಬಾಯ್ ಫ್ರೆಂಡ್ ಕಳ್ಕೊಂಡಿದ್ದೀನಿ, ನಾ ಮತ್ತೆ ಇನ್ನು ಕಣ್ಣಿಗೆ ಬಿದ್ದಿಲ್ವಾ ಗೋವಿಂದ. ಇದನ್ನು ಮಾತ್ರ ಎಷ್ಟು ಸಾಮೂಹಿಕವಾಗಿ ಹೇಳ್ತಿರೋ, ಅಬಾಬಾಬಾಬಾ, ಹೃದಯ ತುಂಬಿ ಬಂತು. ಕಾರ್ಯಕ್ರಮನ ಹೀಗೆ ಮುಂದುವರಿಸೋಣ. ಸ್ವಲ್ಪ ಟಚ್ ಅಪ್ ತಗೊಂಡ್ಬರ್ತೀನಿ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.